ತುಂಬನೇ ನಷ್ಟ ಸರ್, ನಷ್ಟ ಕಷ್ಟ ಎರಡು ಅಂಗಡಿ ಹುಡುಗರು ಮತ್ತು ಬಾಡಿಗೆಗಳು. ಈಗ ಎಲ್ಲಿ ಯುದ್ಧ ಆಗ್ತಾ ಇರೋದು ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ತಾ ಇರೋದು ಇಲ್ಲಿ. ನಾವು ಹೋಟ್ಲು ಡಿಪಾರ್ಟ್ಮೆಂಟ್ ಯಾರಿದ್ದೀವೋ ನಮಗೆ ತುಂಬನೇ ಸಮಸ್ಯೆ ಜಾಸ್ತಿ. 3 ಹೊತ್ತು ಊಟ ಮಾಡ್ತಿದ್ರೆ ಈಗ ಒಂದು 2 ಹೊತ್ತು ಮಾಡೋದು, ಆಮೇಲೆ ಚಿಕ್ಕಿದ ಊಟ ಮಾಡೋದು, ಈ ಥರ ಕತೆ ಆಗುತ್ತೆ. ಗ್ಯಾಸ್ ಇಲ್ಲ, ನಮ್ಗೆ ಸಪ್ಲೈ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ನಮ್ಗೆ ಯಾವುದೂ ಕೊಡೋಕ್ಕಾಗಲ್ಲ, ಬರ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಕೇಳ್ಬೋದು, ಇವಾಗ ಯಾವುದು ಸದ್ಯಕ್ಕೆ ಎಲೆಕ್ಷನ್ ಇರೋಲ್ಲ, ಕೇಳೋಕ್ಕಾಗಲ್ಲ. ನಾವು ಬುದ್ಧಿವಂತಾಗಬೇಕು, ವಿಚಾರಗಳು ಓಟ್ ಹಾಕಬೇಕು ಅಂತ ಇಂಥ ಟೈಮಲ್ಲಿ ಅನಿಸುತ್ತೆ. ಅದೇ ಗ್ಯಾಸ್ದೇ ಮೇನ್ ಸಮಸ್ಯೆ ಜಾಸ್ತಿ, ಮತ್ತು ರೇಷನ್ ಐಟಮು, ಆಯಿಲು ಪ್ರತಿಯೊಂದು ಜಾಸ್ತಿ ಆಗಿದೆ. ಒಳ್ಳೆ ತುಂಬ ಸಮಸ್ಯೆ. 1 ವಾರ 10 ದಿವಸ ಆಯಿತು ನಾವು ರಜಾ ಮಾಡಿದ್ವಿ. ಈಗ ನಿನ್ನೆಯಿಂದ ಗಾಡಿ ಹಾಕಿದ್ದೀವಿ. ತುಂಬ ಸಮಸ್ಯೆ ಜಾಸ್ತಿನೇ ಇದೆ. ನಷ್ಟ ಆಗ್ತಿರ್ಬೇಕಲ್ಲ ಸರ್? ತುಂಬನೇ ನಷ್ಟ ಸರ್, ನಷ್ಟ ಕಷ್ಟ ಎರಡೂ. ಅಂಗಡಿ ಹುಡುಗರು ಮತ್ತು ಬಾಡಿಗೆಗಳು, ಪ್ರತಿಯೊಂದು EMI ಮತ್ತು ಫೈನಾನ್ಸ್ ತೊಗೊಂಡಿದ್ದೀವಿ, ಅದು ತುಂಬನೇ ಕಷ್ಟ ಇದೆ. ನಿಮ್ಮ ಅಂಗಡಿಯಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ? 6 ಜನ ಇದ್ದಾರೆ. 6 ಜನ ಇದ್ದಾರೆ. ಎಲ್ಲ ಸ್ಟಾಪ್ ಮಾಡಿದರೆ ಹೆಂಗೆ? ಹೌದು. ಈಗ ಹಬ್ಬ ಬೇರೆ ಇದೆ, ಇನ್ನು ಊರಿಗೆ ಕಳಿಸಿದ್ರೆ 1 ವಾರ 10 ದಿವಸ ಬರೋಲ್ಲ ಹುಡುಗರು. ನಾವು 4 ದಿವಸ ರಜಾ ಮಾಡಿದ್ವಿ. ಇವತ್ತು ಅಲ್ಲಿ ಅಡ್ಜಸ್ಟ್ ಮಾಡಿ ಇವತ್ತು ಗಾಡಿ ಹಾಕಿದ್ವಿ, ಮತ್ತೆ ನಾಳೆ ರಜಾ ಮಾಡಬೇಕು. ಹಂಗಿದೆ. ಯಾರ ಸಮಸ್ಯೆ ಅಂತೀರಾ ಸರ್? ಇದಕ್ಕೆ ಯಾರು ಹೊಣೆಗಾರರು? ಅದು ಹೆಂಗೆ ಸರ್ ಹೇಳೋದು? ಇದು ಎಲ್ಲರೂ ಹೊಣೆಗಾರರು, ನಾವು ನೀವು ಅಲ್ಲ. ಅವರಿವರು ಅಂತೇಳಿ ಒಬ್ಬರ ಮೇಲೆ ನಾವು ಇದು ಮಾಡೋಕ್ಕಾಗಲ್ಲ. ಈಗ ಎಲ್ಲಿ ಯುದ್ಧ ಆಗ್ತಾ ಇರೋದು ಎಲ್ಲೋ ಒಂದು ಕಡೆ ಸಮಸ್ಯೆ ಆಗ್ತಾ ಇರೋದು ಇಲ್ಲಿ. ನಮ್ಗೆ ಯಾಕೆ ಸಮಸ್ಯೆ? ಅಲ್ಲಿ ಯುದ್ಧ ಆದರೆ ನಮ್ಗೆ ಯಾಕೆ ಸಮಸ್ಯೆ? ಅದನ್ನೇ ಹೇಳಿದ್ದು, ಎಲ್ಲದಕ್ಕೂ ಯಾರನ್ನೂ ಒಬ್ಬರನ್ನ ಇಲ್ಲಿ ಹೊಣೆಗಾರ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಸೇರಿ ಜವಾಬ್ದಾರಿ ತಗೊಬೇಕಿದೆ. ಅಲ್ಲ, ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಕೇಂದ್ರಕ್ಕೆ ಪತ್ರ ಬರೆದಿದ್ದು ಅಂತ ಹೇಳ್ತಾರೆ, ಮೋದಿ ಹೇಳ್ತಾರೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಸಮಸ್ಯೆ ಮನೆ ಸಿಲಿಂಡ್ರಿಗಿಲ್ಲ ಅಂತಾರೆ, ಮನೆಗೇನು ಯೂಸ್ ಮಾಡ್ತೀವೋ ಅಂಥವ್ರಿಗೇನು ತೊಂದರೆ ಆಗ್ತಾಯಿಲ್ಲ ಅಂತ. ನಮಗೆ ಏನು ನಾವು ಹೋಟ್ಲು ಡಿಪಾರ್ಟ್ಮೆಂಟ್ ಯಾರಿದ್ದೀವೋ ನಮಗೆ ತುಂಬನೇ ಸಮಸ್ಯೆ ಜಾಸ್ತಿ. ಈಗ ಆಮೇಲೆ ನಮ್ಮ ಹತ್ರ ಬರೋರೆಲ್ಲ, ಈಗ ನಾವು ಫುಟ್ಪಾತ್ ವ್ಯಾಪಾರಿಗಳಾಗಿರೋದ್ರಿಂದ ನಮ್ಮ ಹತ್ರ ಬರೋ ಮಿಡ್ಲ್ ಕ್ಲಾಸ್, ಹೈ ಕ್ಲಾಸರು ಯಾರೂ ಬರೋಲ್ಲ. ಅವರು ಅಂದರೆ ಮನೇಲಿ ಏನು ಊಟಕ್ಕೆ ವ್ಯವಸ್ಥೆನೇ ಇರೋಲ್ಲ, ಅಂಥವ್ರು ಬರೋದು. ಈಗ ಅವ್ರು ಏನು ಮಾಡಿದ್ರೆ, ನಾವು 4 ತಿಂಗಳಿಂದ ರಜಾ. ಈಗ ನಾವು ಇಲ್ಲಿ ಬಂದು ಓಡಾಡ್ಬೇಕಾದ್ರೆ ಕೇಳ್ತಾರೆ, ಸರ್ ನೀವು ಗಾಡಿ ಹಾಕಲ್ವಾ, ಏನು ಮಾಡೋದು ಅಂತ. ಆಮೇಲೆ ಇಲ್ಲಿ ನಾವು ಹೊರಗಡೆ ಹಾಕೋದ್ರಿಂದ, ಫುಟ್ಪಾತಲ್ಲಿ ಹಾಕೋದ್ರಿಂದ ಸೌದೆ ಒಲೆ ಆ ಥರದ್ದೆಲ್ಲ ಮಾಡೋಕ್ಕಾಗಲ್ಲ, ಸೇಫ್ಟಿ ಇಲ್ಲ. ಸೊ ಗ್ಯಾಸೇ ಯೂಸ್ ಮಾಡಬೇಕು. ಹಂಗಾಗಿ ತುಂಬ ಸಮಸ್ಯೆ ಜಾಸ್ತಿ ಇತ್ತು. ಈಗ ನೀವು ಹೇಳಿದ್ರಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ PGಗಳು ಸುಮಾರು ಜನ ಇದೆ. ಹೌದು. ರೂಮ್ಗಳನ್ನು ಮಾಡ್ಕೊಂಡಿರ್ತಾರೆ. ಹೌದೌದು. ಅಡುಗೆಗಳನ್ನು ಹೋಟ್ಲನ್ನೇ ನಂಬ್ಕೊಂಡಿರ್ತಾರೆ. ಹೌದೌದು. ಅಂಥವ್ರಿಗೆ ಯಾವ ರೀತಿ ಕಷ್ಟ ಆಗ್ತಾ ಇದೆ? ಅದು ತುಂಬನೇ ಕಷ್ಟ. ಅದರಲ್ಲಿ ನಮ್ಮ ವಿಜಯನಗರದಲ್ಲಂತೂ, ಈ ಕಡೆ ಮಾರನಹಳ್ಳಿ, ನಮ್ಮ ವಿಜಯನಗರ, ಗೋವಿಂದನಗರ, ಇಲ್ಲಿ IAS ಮತ್ತು KS UPSC ಮಾಡೋ ಸ್ಟೂಡೆಂಟ್ಗಳು ಜಾಸ್ತಿ. ಅವರೆಲ್ಲ ಎಲ್ಲೋ ಒಂದು ಕಡೆ PGಗಳಲ್ಲಿ ಇರ್ತಾರೆ. ಸೊ ನಮ್ಮಲ್ಲಿ ಸ್ವಲ್ಪ ರೈಟ್ ಎಲ್ಲ ರೀಸನಬಲ್ ಇರೋದ್ರಿಂದ, ಕ್ವಾಲಿಟಿ ಕೊಡೋದ್ರಿಂದ ನಮಗೆ ಜಾಸ್ತಿ ಅವರೇ ಕಸ್ಟಮರ್. ಈಗ ಅಂಥವ್ರಿಗಂತೂ ತುಂಬನೇ ಕಷ್ಟ. ಅಂದರೆ 3 ಹೊತ್ತು ಊಟ ಮಾಡ್ತಿದ್ರೆ ಈಗ ಒಂದು 2 ಹೊತ್ತು ಮಾಡೋದು, ಆಮೇಲೆ ಚಿಕ್ಕಿದ ಊಟ ಮಾಡೋದು, ಈ ಥರ ಕತೆ ಆಗ್ಬಿಟ್ಟೈತೆ. ತುಂಬನೇ ಕಷ್ಟ. ಅದನ್ನೇ ಹೇಳ್ತಾರೆ ಹುಡುಗರು. ಈಗ ನಾವು ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಈಗ ಮನೆಯಿಂದ ರೈಸ್ ಮಾಡ್ಕೊಬಂದಿದ್ದೀವಿ, ಸ್ವಲ್ಪ ರೈಸ್ ಕೊಡೋದು, ಆ ಥರ ಏನೋ ಮ್ಯಾನೇಜ್ ಮಾಡ್ತಾಯಿದ್ದೀವಿ ಅಷ್ಟೇ. ಇನ್ನೊಂದು 2 ದಿವಸ ಆಮೇಲೆ ಅದು ಕೂಡ ಕಷ್ಟ ಆಗುತ್ತೆ. ಕೇಳಿದರೆ ಏನಂತಾರೆ ಸರ್? ಗ್ಯಾಸ್ ಏಜೆನ್ಸಿ ಅವ್ರು ಕೇಳಿದರೆ ಇಲ್ಲ ಅಂತಾರೆ, ಗ್ಯಾಸ್ ಇಲ್ಲ ಅಂತಾರೆ. ಇಷ್ಟು ವರ್ಷ ಕೊಟ್ಟಿದ್ದೀವಿ, ಸಮಸ್ಯೆ ಇಲ್ಲ. ಯಾವ ಕಾರಣ ಹೇಳ್ತಾರೆ? ಅದನ್ನೇ, ಗ್ಯಾಸ್ ಇಲ್ಲ, ನಮ್ಗೆ ಸಪ್ಲೈ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ ನಮ್ಗೆ ಯಾವುದೂ ಕೊಡೋಕ್ಕಾಗಲ್ಲ, ಬರ್ತಾ ಇಲ್ಲ. ಮನೆ ಬಳಕೆ ಸಿಲಿಂಡರ್ಗಳು ನಾವು ಯೂಸ್ ಮಾಡೋಂಗಿಲ್ಲ ಇಲ್ಲಿ, ಏಕೆಂದರೆ ಅದು ಮನೆ ಬಳಕೆ ಸಿಲಿಂಡರ್. ಅದು ನಾವು ಈಗ ಹೋಟ್ಲು ಡಿಪಾರ್ಟ್ಮೆಂಟಿಗೆ ಪರ್ಪಸ್ಗೆ ನಾವೆಲ್ಲ ಯೂಸ್ ಮಾಡೋಂಗಿಲ್ಲ ಅದನ್ನು ಅಂತ ಹೇಳ್ತಾರೆ. ಬ್ಲ್ಯಾಕಲ್ಲಿ ಏನೋ ಮಾರಾಟ ಮಾಡ್ತಾರೆ? ಇಲ್ಲ, ಬ್ಲ್ಯಾಕಲ್ಲಿ ಅಂತಂದರೆ ಯಾವತ್ತೂ ಒಂದು ದಿವಸ ತಗೊಳ್ಳೋರ್ಗಾದ್ರೆ ಸರಿ. ಈಗ ನಾವು ಪ್ರತಿದಿನ ಬ್ಲ್ಯಾಕಲ್ಲಿ ಎಲ್ಲಿ ದುಡ್ಡು ಕೊಡೋಕ್ಕಾಗುತ್ತೆ? ನಾವು ಕೊಡೋ ರೇಟ್ಗೆ ನಾವು ಇವತ್ತರೆಗೂ ತಗೊಂಡೇ ಇಲ್ಲ ಗುರುಗಳೇ. ಅದು ಬ್ಲ್ಯಾಕ್ ತಗೊಂಡೇ ಇಲ್ಲ ನಾವು ಇವತ್ತುವರೆಗೂ. ನಾವು ಕಮರ್ಷಿಯಲ್ಲ ಯೂಸ್ ಮಾಡ್ತಾಯಿದ್ದು 1800 1900 ರೂಪಾಯಿ ಸಿಗ್ತಾಯಿತ್ತು. ಈಗ 4000 5000 ಅಂತಾರೆ. ಅಷ್ಟೊಂದೆಲ್ಲ ಕೊಟ್ಟು ನಾವು ವರ್ಕರ್ ಸಂಬಳ ಕೊಟ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಬಿಜೆಪಿ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಜನರನ್ನು ಬೀದಿಯಲ್ಲಿ ತಂದು ಖಂಡಿತವಾಗ್ಲೂ ಹಂಗೆ ಆಗಿದೆ ಗುರುಳೆ. ಇದು ಸಮಸ್ಯೆನ ನಾವು ನೀವು ಇಬ್ಬರು ಕೂತ್ಕೊಂಡು, ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ, ಎಲ್ಲರೂ ಕೂತ್ಕೊಂಡು ಬಗೆಹರಿಸ್ಕೋಬೇಕೇ ಹೊರತು ನಾವು ಇವ್ರ ಮೇಲೆ ಅವ್ರ ಮೇಲೆ ಇವರು ಹೇಳ್ತಾ ಕೂತ್ಕೊಂಡ್ರೆ ಇಲ್ಲಿ ನಮ್ಮಂಗೆ ಸಾಮಾನ್ಯ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ಇದು ಯಾರನ್ನು ಬ್ಲೇಮ್ ಮಾಡೋದು ನಾವು?
ಫೈನಲಿ ಊಟ ತಿಂಡಿ ಇದಕ್ಕೂ ತೊಂದರೆ ಆಗ್ಬಿಟ್ರೆ ಒಬ್ಬ ಮನುಷ್ಯನಿಗೆ ಬೇಸಿಗೆ ಬೇಕಾಗಿರೋದೇ ಊಟ ತಿಂಡಿ ಈ ಥರದ್ದು. ರಾಜಕಾರಣದಲ್ಲಿ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಾರೆ. ಖಂಡಿತವಾಗ್ಲೂ ಅದೇ ಥರ ಆಗಿದೆ. ಈಗ ನಮಗೆಲ್ಲ ಅದೇ ಥರ ಆಗಿರೋದು. ಈಗ ನಮಗೆಲ್ಲ ಫೈನಾನ್ಸ್ ಕಟ್ಕೊಂಡು EMIಗಳು ಕೊಟ್ಕೊಂಡು ಹುಡುಗರು ಸ್ಯಾಲ್ರಿ ಕೊಟ್ಕೊಂಡು ಹೆಂಗೆ ಮೇಂಟೈನ್ ಮಾಡೋದು ಹೆಂಗೆ? ನಮ್ಗೆ ಡೈಲಿ ರೊಟೇಷನ್ ಆಗಬೇಕು, ಸಂಪಾದನೆ ಮಾತ್ರ ಆಮೇಲೆ ಇರಲಿ, ಡೈಲಿ ರೊಟೇಷನ್ ಆಗಬೇಕು. ಅದಕ್ಕೂ ಕಷ್ಟ ಆಗ್ಬಿಟ್ರೆ ಇದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಇತ್ತೀಚೆಗೆ ನಾವು ಗಮನಿಸಿರೋದು ಏನು ಅಂದರೆ, ಒಂದ್ಸಲಿ ಯಾವುದೇ ಪದಾರ್ಥ ಜಾಸ್ತಿ ಆದರೆ ಮುಂಚೆ ಅದು ಕಮ್ಮಿ ಆಗೋದು ನಾವು ವೆಯ್ಟ್ ಮಾಡುವ. ಈಗ ಹಂಗೆ ಆಗೋದೇ ಇಲ್ಲ. ಅದು ಒಂದ್ಸಲಿ ರೇಟ್ ಜಂಪ್ ಆದರೆ ಅದು ಅಷ್ಟೇ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಕಮ್ಮಿ ಆದರೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದೇನೋ, ತೀರಾ ಕಮ್ಮಿ ಅಂತೂ ಆಗಲ್ಲ. ಅಲ್ಲ, ಈ ಬೆಲೆ ಏರಿಕೆ ಇದ್ರೊಳಗಡೆ ಸಿಲಿಂಡರ್ ಬೆಲೆ ಜಾಸ್ತಿ. ಹೌದು. ಯಾವ್ದಲ್ಲ ಈ ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ ಅಂತ ಸರ್? ನಾವು ಅದೇನೇ ಸರ್, ತುಂಬ ಕಷ್ಟ ಆಗುತ್ತೆ. ನಾವು ಕಾಂಗ್ರೆಸ್ ಅವರಾಗಲಿ BJP ಅವರಾಗಲಿ ಎಲ್ಲರೂ ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಬೇಕೆ ಹೊರತು ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು ಈ ಥರ ಆದರೆ ನಮ್ಮಂಥ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗುತ್ತೆ. ಏನು ಬೇಡ್ಕೊತೀವಿ ಸರ್ಕಾರಗಳಿಗೆ? ಏನು ಬೇಡ್ಕೊಳ್ಳೋದು ಸರ್, ನಾವು ಅವ್ರು ಬೇಡ್ಕೊಳ್ಳೋ ಮಟ್ಟಿಗೆ, ಅವ್ರು ಕೇಳೋ ಮಟ್ಟಿಗೆ ಅವರೆಲ್ಲ ಬೇಡ್ಕೊಳ್ಳೋ ಮಟ್ಟಿಗೂ ನಾವಿಲ್ಲ. ಯಾಕೆ ಕೇಳೋ ಮಟ್ಟಿಗೆ? ಈ ನಮ್ಮ ಮಾತು ಯಾರಿಗೆ ಕೇಳ್ತಾರೆ ಸರ್? ಈಗ ಅವರು ಈಗೆಲ್ಲ ಒಂದು ಅಂದರೆ ಎಲೆಕ್ಷನ್ ಟೈಮಲ್ಲಿ ಕೇಳ್ಬೋದು. ಇವಾಗ ಯಾವುದು ಸದ್ಯಕ್ಕೆ ಎಲೆಕ್ಷನ್ ಇಲ್ವಲ್ಲ, ಕೇಳೋಕ್ಕಾಗಲ್ಲ. ಸೊ ಸಾಧ್ಯವಾದರೆ ದೇವ್ರ ಹತ್ರ ಕೇಳ್ಕೊಂಬೋದು ಅಷ್ಟೇ, ನಮ್ಮ ಕಷ್ಟ ಬಗೆಹರಿಸಿ ಅಂತ. ಇವ್ರು ಯಾರು ಬಗೆಹರಿಸಿ? ಯಾರೂ ಬಗೆಹರಿಸಲ್ಲ. ಅಷ್ಟೇ ಗ್ಯಾರಂಟಿಯಿಂದ ಹೇಳ್ತೀರಿ ಸರ್ ಇವ್ರು ಬಗ್ಗೆ? ಸತ್ಯವಾಗ್ಲೂ ನೋಡಿದ್ದೀವಲ್ಲ ಸರ್, ಸಮಸ್ಯೆನ ತೀರ ಹತ್ತಿರದಿಂದ ನೋಡಿದ್ದೀವಿ ನಾವು. ಈಗ ನಿಮ್ಮವರೇ ಹೆಚ್ಚು ಕಮ್ಮಿ ಒಂದು ವಾರ 10 ದಿವಸದಿಂದ ನಮ್ಮ ಪುರ್ಸೀಟಲ್ಲಿ ನೀವೇ ವಿಡಿಯೋಗಳು ಮಾಡ್ತಾಯಿದ್ದೀರಿ, ನೀವೇ ನೋಡ್ತಾ ಇದ್ರಿ ಎಷ್ಟು ಗಾಡಿಗಳು ಇರ್ತಿತ್ತು, ಇವತ್ತು ಎಷ್ಟು ಗಾಡಿಗಳಿದೆ ಅಂತ. ನಾವು 25-26 ಗಾಡಿ ಇರ್ತಿದ್ವಿ, ಇವತ್ತು ಬರೀ 7 ಗಾಡಿ 8 ಗಾಡಿ. ಆಮೇಲೆ ಕೆಲವರು 10 ಐಟಮ್ ಮಾಡೋದಕ್ಕೆ 3 ಐಟಮ್ 4 ಐಟಮು ಈ ಥರ ಮಾಡ್ತಾಯಿದ್ವಿ. ಅಂದರೆ ಮ್ಯಾನೇಜ್ ಮಾಡ್ತಾಯಿದ್ವಿ. ಬಟ್ ಎಷ್ಟು ದಿವಸ ಮಾಡೋಕ್ಕಾಗತ್ತೆ? ಇದೇ ಥರ ಮ್ಯಾನೇಜ್ ಮಾಡೋದು ಎಷ್ಟು ದಿವಸ ಮಾಡೋಕ್ಕಾಗುತ್ತೆ? ಹುಡುಗರು ಸ್ಯಾಲ್ರಿ, ಈಗ ನಾವು ಬೆಳಿಗ್ಗೆಯಿಂದ ತರಕಾರಿ ರೇಟ್ ಏನು, ರೇಷನ್ ಐಟಮ್ ಏನು, ಹುಡುಗರು ಸ್ಯಾಲ್ರಿ ಏನು, ಪ್ರತಿಯೊಂದು ಅಷ್ಟೇ ಕೊಡಬೇಕಾಗುತ್ತೆ. ಮತ್ತು ಸಂಪಾದನೆ ಎಲ್ಲಿಂದ ಮಾಡೋದು? ಮೇಂಟೆನೆನ್ಸ್ ಹೆಂಗೆ ಮಾಡೋಕ್ಕಾಗುತ್ತೆ? ಎಷ್ಟು ದಿವಸ ತಡಿಬೋದು ಇದನ್ನು? ತುಂಬಾ ಕಷ್ಟ. ಜನರು ಹೊಟ್ಟೆಪಾಡು ಬರ್ತೀವಿ, ಇವರು ದೊಡ್ಡ ರಾಜಕಾರಣಕ್ಕೆ ಹೇಳ್ಬಿಟ್ರೆ. ಹೌದು. ಜನಗಳನ್ನ ಮರ್ತು ಬಿಡ್ತಾರೆ. ಅವ್ರು ಹೊಟ್ಟೆಪಾಡಿರಲಿ, ಜನಗಳನ್ನೇ ಮರ್ತು ಬಿಡ್ತಾರೆ. ಬೇಸಿಕ್ ಪ್ರಾಬ್ಲಮ್ ಇರೋದೇ ಅದು, ಜನಗಳನ್ನ ಮರ್ತು ಬಿಡ್ತಾರೆ. ಆಮೇಲೆ ಅವ್ರ ತೊಂದರೆ ಅಂತೂ ಅದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ನಾವು ಬುದ್ಧಿವಂತರಾಗಬೇಕು ಸರ್, ನಾವು ಅವ್ರನ್ನೇ ಇದು ಮಾಡೋಕ್ಕಾಗಲ್ಲ. ನಾವು ಬುದ್ಧಿವಂತರಾಗಬೇಕು, ವಿಚಾರಗಳಿಗೆ ಓಟ್ ಹಾಕಬೇಕು ಅಂತ ಇಂಥ ಟೈಮಲ್ಲಿ ಅನಿಸುತ್ತೆ. ಚುನಾವಣೆಗಳ ಸಂದರ್ಭದಲ್ಲಿ ಜನರು ಎಚ್ಚೆತ್ತುಕೊಳ್ಳಿ. ಹೌದು, ಸತ್ಯವಾಗ್ಲೂ ಸರ್, ಯಾವಾಗ ವಿಚಾರಕ್ಕೆ ಓಟ್ ಹಾಕಬೇಕು. ಯಾವುದೇ ಪಕ್ಷ ಆಗಲಿ ಮತ್ತು ಯಾರೇ ನಮ್ಮವನು ಜಾತಿವಾದಿ ಅದೆಲ್ಲ ಪಕ್ಕಕ್ಕಿಟ್ಟು ವಿಚಾರಕ್ಕೆ ಓಟ್ ಹಾಕಬೇಕು. ಆವಾಗ ನಾವು ಇದನ್ನು ಬುಡದಿಂದ ತೆಗಿಬೋದೇ ಹೊರತು ಆ ಟೈಮಲ್ಲಿ ಒಂದು ಸ್ವಲ್ಪ ಯಾಮಾರಿದ್ರು ನೋಡಿ ಈ ಥರ ಸಮಸ್ಯೆ ಆಗುತ್ತೆ. ಈಗ ಅವರು ಯಾರ ಮೇಲೆ ಹೇಳ್ಬೋದು. ಈಗ ನಾವು ಡೆಲ್ಲಿ ತನಕ ಪ್ರಶ್ನೆ ಕೇಳೋಕ್ಕಾಗಲ್ಲ, ಇಲ್ಲ ಇಲ್ಲಿ ಬೆಂಗಳೂರು ವಿಧಾನಸೌಧ ತನಕ ಪ್ರಶ್ನೆ ಕೇಳೋಕ್ಕಾಗಲ್ಲ. ಬಟ್ ಬೆಳಿಗ್ಗೆ ಸಮಸ್ಯೆ ಮಾತ್ರ ನಮ್ಗೆ ಆಗ್ತಾನೇ ಇದೆ. ಜನಸಾಮಾನ್ಯರಿಗೆ ಅನ್ನೋದು ಒಂದು ಸಮಸ್ಯೆ ನಾರ್ಮಲ್ ಆಗ್ಬಿಟ್ಟೈತೆ. ಈಗ ಡೀಸೆಲ್ ರೇಟು ಪೆಟ್ರೋಲ್ ಜಾಸ್ತಿ ಆದರೆ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಪ್ರತಿಯೊಂದು ನಾವು ದಿನ ಬಳಕೆ ವಸ್ತುಗಳು ಏನು ಬಳಸ್ತೀವೋ ಅದೆಲ್ಲ ಜಾಸ್ತಿ ಆಗುತ್ತೆ. ಯಾರನ್ನು ಕೇಳೋದು ನಾವು? ಆಮೇಲೆ ನಮ್ಮ ಹತ್ರ ಬರೋರು ಹೇಳಿದ್ನಲ್ಲ, ಮಿಡ್ಲ್ ಕ್ಲಾಸ್ ಜನ ಬರ್ತಾರೆ. ನಾವು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡೋಕ್ಕೂ ಆಗಲ್ಲ. ಎಷ್ಟು ಟೈಮ್ ಜಾಸ್ತಿ ಮಾಡ್ತೀರಿ? ಮಾಡಿದ್ರು ತಾನೆ, ನಾವು ಅವ್ರನ್ನು ನೋಡಬೇಕಲ್ವ. ಸೊ ತುಂಬಾ ಕಷ್ಟ ಆಗ್ತಾಯಿದೆ. ಅದರಲ್ಲೂ ಗ್ಯಾಸ್ ಅಂತೂ ತುಂಬಾ ತೊಂದರೆ ಆಗ್ತಾಯಿತ್ತು. ಏನು ಮನವಿ ಮಾಡಬೇಕ್ರಿ ಸರ್ಕಾರ? ದಯವಿಟ್ಟು ಇಷ್ಟು ಬೇಗ ನಮ್ಮ ಸಮಸ್ಯೆನ ಬಗೆಹರಿಸಿ ನಮಗೊಂದು ಜೀವನ ಕಟ್ಟಿಕೊಡಿ ಅಂತ ಕೇಳ್ಕೊತೀನಿ ಸರ್. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.